ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕ ಅರೆಸ್ಟ್ ಆಗಿರುವಂತಹ ಪ್ರಕರಣ ಇದೆ. ಶಿವಾನಂದ್ ಏನು ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಳಮಾರುತಿ ಪೊಲೀಸ್ ಠಾಣೆಗೆ ಪೊಲೀಸ್ ಕಮಿಷನರ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಅವರು ಠಾಣೆಗೆ ತೆರಳಿ ಅವರು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ರಾತ್ರಿಯೆಲ್ಲ ತನಿಖಾಧಿಕಾರಿ ಎಸಿಪಿ ಸಂತೋಷ್ ಸತ್ಯನಾಯಕ್ ಅವರು ವಿಚಾರಣೆಯನ್ನ ಮಾಡಿದ್ರು. ಮಾರ್ಕೆಟ್ನ ಎಸಿಪಿ ಇವರು ಸಂತೋಷ್ ಶಿವಬಸವನಗರದ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಸದ್ಯ ಪೊಲೀಸರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಕಮಿಷನರ್ ಅವರು ಭೇಟಿ ಕೊಟ್ಟಿದ್ದಾರೆ, ಸಿಐಡಿ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು, ಈಗಾಗಲೇ ಮಾಹಿತಿ ಸಂಗ್ರಹ ಕೆಲಸ ಮಾಡಲಾಗ್ತಾ ಇದೆ. ಬಹುಶಃ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಶ್ರೀಕಾಂತ್? ನೋಡಿ ನವೀನ್, ಪ್ರಮುಖವಾಗಿ ಏನಂತಂದರೆ ಶಿವಂ ಅಸೋಸಿಯೇಟ್ ಏನಿದೆ ಆ ಕಚೇರಿ ಮುಂಭಾಗದಲ್ಲಿ ನಾನಿದ್ದೀನಿ. ಇಲ್ಲಿ ಒಳಗಡೆ ಏನಂತಂದರೆ ಪಂಚನಾಮ ನಡೀತಾ ಇದೆ. ಪ್ರಮುಖವಾಗಿ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಶಿವಾನಂದ್ ನೀಲನ್ ಅವರು ಏನಿದ್ದಾನೆ ಆತನನ್ನು ಕರೆದುಕೊಂಡು ಸಂಪೂರ್ಣವಾದಂಥ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 5 ಜನ ಪಂಚರನ್ನು ಕರೆದುಕೊಂಡು ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಏನು ಚೆಕ್ ಇದೆ, ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಮಹಾಜರು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ವಿಚಾರ ಏನು ಅಂತಂದರೆ ನವೀನ್, ಪೊಲೀಸರೇ ದಂಗಾಗುವ ರೀತಿಯಲ್ಲಿ ಏನಂತಂದರೆ ಚೆಕ್ಗಳು ಸಿಕ್ಕಿರುವಂಥದ್ದು. ಚೆಕ್ಗಳು ಸುಮಾರು 100 ಸಂಖ್ಯೆಯಲ್ಲಿ ಚೆಕ್ಗಳು ಸಿಕ್ಕಿರುವಂಥದ್ದು. ಈ ಒಂದು 10 ದಿನಗಳ ಏನು ಅವಧಿಯಲ್ಲಿ ಸುಮಾರು 50 ಕೋಟಿಯಷ್ಟು ಏನಂತಂದರೆ ಗ್ರಾಹಕರಿಂದ ಹಣ ಸಂಗ್ರಹ ಮಾಡಲಿಕ್ಕೆ, ಅವರಿಗೆ ಕೊಡಲಿಕ್ಕೆ ಬೇಕಾದಂಥ ಆ ಚೆಕ್ ಆಗಿರ್ಬೋದು, ಜೊತೆಗೆ ಬಾಂಡ್ಗಳನ್ನು ಈಗಾಗಲೇ ಏನಂತಂದರೆ ರೆಡಿ ಮಾಡಿಕೊಂಡು ಒಳಗಡೆ ಕಚೇರಿಯಲ್ಲಿ ಇಟ್ಕೊಂಡಿದ್ದ. ಈ ಒಂದು ದಾಳಿ ನಡೆದೇ ಇದ್ದರೆ ಬರೀ ಒಂದೇ 10 ದಿನಗಳಲ್ಲಿ ಸುಮಾರು 50 ಕೋಟಿಯಷ್ಟು ಹಣ ಏನಂತಂದರೆ ಸಂಗ್ರಹ ಮಾಡುವಂಥ ಒಂದು ಕಾರ್ಯದಲ್ಲಿ ಈ ಶಿವಾನಂದ್ ನೀಲನ್ ಅವರು ತೊಡಗಿದ್ರು. ಜೊತೆಗೆ ಏನಂತಂದರೆ ಈತ ಏನಂತಂದರೆ ಯಾವ ರೀತಿ ಒಂದು ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ದಾನೆ ಅಂತೇಳಿ ನೋಡೋದಾದರೆ RBI ಗೈಡ್ಲೈನನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. 4,500 ಕೋಟಿ ರೂಪಾಯಿ ಹಣವನ್ನು ಇದುವರೆಗೆ ಕಳೆದ ಸುಮಾರು 3-4 ವರ್ಷಗಳಲ್ಲಿ 4,500 ಕೋಟಿ ರೂಪಾಯಿ ಅಂದರೆ ಬೆಳಗಾವಿ ಆಗಿರ್ಬೋದು, ಕರ್ನಾಟಕದ ಬೇರೆ ಬೇರೆ ಭಾಗ, ಜೊತೆಗೆ ಮಹಾರಾಷ್ಟ್ರದ ಪುಣೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಏನು ನಿವೃತ್ತ ಯೋಧರೇನಿದ್ದಾರೆ ಅವರಿಂದ, ಜೊತೆಗೆ ಏನಂತಂದರೆ ಸಾರ್ವಜನಿಕರಿಂದ ಸುಮಾರು 35% ನಾವು ನಿಮಗೆ ಬಡ್ಡಿಯನ್ನು ನೀಡ್ತೀವಿ, ನೀವು ಹಣ ಹೂಡಿಕೆ ಮಾಡಬೇಕು ಅಂಥೇಳಿ ಅವರನ್ನು ನಂಬಿಸಿ ಏನಂತಂದರೆ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದ. ಆದರೆ ಇದುವರೆಗೆ ಏನು ನ್ಯೂಸ್ ಫಸ್ಟಿಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ಏನಂತಂದರೆ ಕರೆಕ್ಟ್ 3ನೇ ತಾರೀಕಿಗೆ ಆತ ಏನಂತಂದರೆ ತಾವು ಏನು ಬಡ್ಡಿಯನ್ನು ಕೊಡಬೇಕಾಗಿತ್ತು ಆ ಬಡ್ಡಿ ಹಣವನ್ನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಇದುವರೆಗೆ ಆತ ನೀಡ್ತಾ ಬಂದಿದ್ದ. ಹಾಗಾಗಿ ಯಾರು ಏನಂತಂದರೆ ಗ್ರಾಹಕರು ನೋಡಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೀತಾ ಇದೆ, ಜೊತೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚೆಕ್ಗಳು ಸಿಗ್ತಾ ಇದೆ, ಜೊತೆಗೆ ಏನಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಇದುವರೆಗೆ ಒಬ್ಬರು ಗ್ರಾಹಕರು ಏನಂತಂದರೆ ಬಂದು ಈ ಒಂದು ದೂರು ನೀಡುವಂಥ ಕೆಲಸವನ್ನು ಮಾಡಿಲ್ಲ. ಯಾಕಂತಂದರೆ ಇದುವರೆಗೆ ಏನು ಹಣ ಹೂಡಿಕೆಯನ್ನು ಮಾಡಿಕೊಂಡಿದ್ದ ಅವರಿಗೆ ಸರಿಯಾದ ಸಕಾಲಕ್ಕೆ ಈತ ಹಣವನ್ನು ನೀಡ್ತಾ ಇದ್ದ. ಆದರೆ ಇತ್ತೀಚೆಗೆ ಈತ ಸಾರ್ವಜನಿಕವಾಗಿ ಏನು ಹಣವನ್ನು ಖರ್ಚು ಮಾಡ್ತಾ ಇದ್ದ ಅದು ಎಲ್ಲೋ ಒಂದು ಕಡೆ ಏನಂತಂದರೆ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಗುಮಾನೆ ಇದ್ದಿತ್ತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಈತ ಎಲ್ಲಿಂದ ತರ್ತಾ ಇದ್ದಾನೆ ಮತ್ತು ಯಾವ ರೀತಿ ಹಣ ಬರ್ತಾ ಇದೆ, ಹಣದ ಮೂಲ ಯಾವುದು ಅಂತೇಳಿ ಈತನ ಹಿಂದೆ ಬಿದ್ದಂಥ ಸಂದರ್ಭದಲ್ಲಿ ಗುಪ್ತಚರ ಇಲಾಖೆ ಅಂಥ ಸಂದರ್ಭದಲ್ಲಿ ಈತ ಏನಂತಂದರೆ 36% ಅಂದರೆ RBI ಗೈಡ್ಲೈನನ್ನು ಉಲ್ಲಂಘನೆ ಮಾಡಿ ಏನಂತಂದರೆ ಈತ ಇಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದ ಅನ್ನೋ ಒಂದು ವಿಚಾರ. ಜೊತೆಗೆ ಇನ್ನು ಕೆಲವು ತಿಂಗಳುಗಳು ಬಿಟ್ಟಿದ್ರೆ ಈತ ದೊಡ್ಡ ಪ್ರಮಾಣದ ಹಣವನ್ನು ಸಂಗ್ರಹ ಮಾಡಿಕೊಂಡು ವಿದೇಶಗಳಿಗೆ ಹಾರಿ ಹೋಗುವಂಥ ಅಂದರೆ ವಿದೇಶಗಳಿಗೆ ಎಸ್ಕೇಪ್ ಆಗುವಂಥ ಸಾಧ್ಯತೆ ಇತ್ತು ಅಂತೇಳಿ ಗುಪ್ತಚರ ವರದಿಯ ಮಾಹಿತಿಯನ್ನು ಆಧರಿಸಿ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ಮಾಡ್ತಾರೆ. ಅದರಲ್ಲಿ ಕಂದಾಯ ಇಲಾಖೆ ಜೊತೆಗೆ ಸಹಕಾರ ಇಲಾಖೆ, ಪೊಲೀಸ್ ಇಲಾಖೆ ಈ ಜಂಟಿಯಾಗಿ ಏನಂತಂದರೆ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಕಾರ್ಯಾಚರಣೆ ಮಾಡಿ ಏನಂತಂದರೆ ನೀಲನ್ ಅವರನ್ನು ಅರೆಸ್ಟ್ ಮಾಡಿ ಈಗ ಏನು ಅವರನ್ನು ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಏನಂತಂದರೆ ಮಹತ್ವದ ಪತ್ರಿಕಾಗೋಷ್ಠಿಯನ್ನು 12:30 ಗಂಟೆಗೆ ಖುದ್ದು ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಕರೆದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉಲ್ಲಂಘನೆ ಆಗಿದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಮಾಳಮಾರುತಿ ಠಾಣೆಯಲ್ಲಿ ಈ ಕುರಿತಂತೆ ಏನು ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತಂದರೆ ಶಿವಾನಂದ್ ನೀಲನ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು.
ಪೊಲೀಸರು ಈಗ ಹಾಜರು ಮುಗಿದ ನಂತರ ಏನಂತಂದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ ನಂತರ ಇನ್ನಷ್ಟು ವಿಚಾರಣೆ ನಡೀಬೇಕಾಗಿದೆ. ಅಂದರೆ ಬೇರೆ ಇಂಟರ್ ಸ್ಟೇಟ್ ಅಂದರೆ ಮಹಾರಾಷ್ಟ್ರದಲ್ಲೂ ಸಹ ಭಾಳಷ್ಟು ಜನ ಹೂಡಿಕೆ ಮಾಡಿರೋದ್ರಿಂದ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಈತ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಏನು ಹೂಡಿಕೆ ಮಾಡಿದ್ದಾನೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಹಾಗಾಗಿ ಈತನನ್ನು ಮತ್ತೆ ಏನಂತಂದರೆ ಪೊಲೀಸರು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಇದು ದೊಡ್ಡ ಪ್ರಮಾಣದ ಹಗರಣ. ಅಂದರೆ RBI ಗೈಡ್ಲೈನನ್ನು ಉಲ್ಲಂಘನೆ ಮಾಡಿ ಏನು ಗ್ರಾಹಕರನ್ನು ನಂಬಿಸಿ ಅವರಿಗೆ ಹೆಚ್ಚಿನ ಒಂದು ಬಡ್ಡಿಯನ್ನು ನೀಡಿ ಒಂದು ಏನು ಈತ ಕೆಲಸ ಮಾಡ್ತಾ ಇದ್ದ, ಇದು ಏನಂತಂದರೆ ದೊಡ್ಡ ಪ್ರಮಾಣದ ಹಗರಣ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಏನಂತಂದರೆ ಸಂಪೂರ್ಣವಾದಂಥ ತನಿಖೆ ಆಗಬೇಕಾಗಿದೆ. ಈಗ ಖುದ್ದು ಏನಂತಂದರೆ ಪೊಲೀಸರೇ ಈ ಒಂದು ಹಾಜರು ಮಾಡುವಂಥ ಸಂದರ್ಭದಲ್ಲಿ ಕಂತೆಗಟ್ಟಲೆ ಏನಂತಂದರೆ ಚೆಕ್ಗಳು, ಗ್ರಾಹಕರು ನೀಡಿರುವಂಥ ಚೆಕ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಸಿಗ್ತಾ ಇದೆ. ಅದನ್ನು ನೋಡಿ ಏನಂತಂದರೆ ಪೊಲೀಸರೇ ಏನಂತಂದರೆ ದಂಗಾಗಿ ಹೋಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.